ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾವಂತೂ ಸೂಪರಾಗಿದ್ದೀವಿ. ಇವತ್ತು ಹೀರೆಕಾಯಿ ಕೂಟ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರ್ತದೆ. ರೈಸ್ಗೆ ಮುದ್ದೆಗಂತೂ ತುಂಬಾ ಚೆನ್ನಾಗಿರ್ತದೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಯಾವ ಥರ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ನಾವು ಇವ್ರ ಮನೇಲಿ ಯಾವ ಥರ ಮಾಡ್ತೀನಿ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಇದು ಇವ್ರಿಗೆ ರೈಸ್ಗೆ ಮಾಡಿರೋದು, ಮುದ್ದೆ ಮಾಡೋದಿಲ್ಲ ಇವರು, ಬರೀ ರೈಸ್ಗೆ ಅಷ್ಟೇ ನಾನು ಮಾಡಿರೋದು. ಇದು ಚಪಾತಿಗಂತೂ ಅಷ್ಟು ಚೆನ್ನಾಗಿರೋದಿಲ್ಲ, ರೈಸ್ಗೆ ಮುದ್ದೆಗೆ ಚೆನ್ನಾಗಿರ್ತದೆ. ನೋಡಿ, ಇಲ್ಲಿ ಒಂದು ಅರ್ಧ ಕಪ್ಪಷ್ಟು ತೊಗರಿಬೇಳೆನ ತೊಳೆದು ಇಟ್ಟಿದ್ದೀನಿ ಸ್ಟವ್ ಮೇಲೆ. ನಾನು ಇಲ್ಲಿ ಒಂದು ಹೀರೆಕಾಯಿ ತೊಗೊಂಡಿದ್ದೀನಿ. ಹೀರೆಕಾಯಿ ಬೇಕಾದ್ರೆ ನಾವು ಎಷ್ಟು ಬೇಕಾದ್ರೂ ತೊಗೋಬೋದು. ಇಲ್ಲಿ ಒಂದು 4 ಜನಕ್ಕೆ ಆಗುವಷ್ಟೇ ನಾನು ತೊಗೊಂಡಿರೋ, ಅದಕ್ಕೆ ಹೀರೆಕಾಯಿ ಒಂದೇ ಒಂದು ತೊಗೊಂಡಿದ್ದೀನಿ. ತುಂಬ ಗಲೀಜಾಗಿದೆ, ಇದನ್ನು ವಾಶ್ ಮಾಡಿ ಕಟ್ ಮಾಡಿ ಇಟ್ಕೋತೀನಿ. ನೋಡ್ಬಿಟ್ಟು ತೊಗೋಬೇಕು, ಎಳೆಯದು ಇದ್ದರೆ ತುಂಬಾ ಚೆನ್ನಾಗಿರ್ತದೆ. ನೋಡಿ ಎಷ್ಟು ಗಲೀಜಾಗಿದೆ, ತುಂಬ ಮಣ್ಣು. ಏಕೆಂದರೆ ಇವಾಗ ಮಳೆಗಾಲ ಅಲ್ವಾ, ಮಣ್ಣಲ್ಲಿ ಇದಾಗಿರ್ತದೆ. ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು ಅದನ್ನು. ನೋಡಿ, ಇಲ್ಲಿ 2 ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದರೊಳಗಡೆ ಹಾಕ್ತಾಯಿದ್ದೀನಿ ಬೇಳೆ ಜೊತೆ. ಬೇಳೆ ಟೊಮೊಟೊ ಫಸ್ಟು ಬೇಯಿಸ್ಕೋಬೇಕು. ಸ್ವಲ್ಪ ಜೀರಿಗೆ, ಸ್ವಲ್ಪ ಅರಿಶಿನ, ಇಷ್ಟು ಫಸ್ಟು ನಾವು ಬೇಯಿಸಿಟ್ಕೋಬೇಕು. ಬೇಯಿಸಿ ಒಂದು 2 ವಿಸಲ್ ಕೂಗಿಸಿದ್ರೆ ಸಾಕು. ದೊಡ್ಡ ಕುಕ್ಕರ್ ಅಲ್ವಾ, ಬೇಗ ಬೆಂದೋಗುತ್ತೆ ಬೇಳೆ. ಚಿಕ್ಕ ಕುಕ್ಕರ್ ಆದರೆ ಸ್ವಲ್ಪ ಬೇಳೆ ಬೇಯೋದು ಸ್ವಲ್ಪ ಲೇಟ್ ಆಗುತ್ತೆ. ನೋಡಿ, 2 ವಿಸಲ್ ಆಯಿತು. ಇವಾಗ ನಾನು ಆ ಹೀರೆಕಾಯಿ ತೊಗೊಂಡಿದ್ನಲ್ಲ, ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿರಿ, ಈ ಸೈಜ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಕುಕ್ಕರ್ ಓಪನ್ ಮಾಡಿ ತೋರಿಸ್ತೀನಿ. ನೋಡಿ, 2 ವಿಸಲ್ಗೆ ಚೆನ್ನಾಗಿ ಬೆಂದೋಗಿದೆ. 3/4% ಬೇಳೆ ಬೆಂದೋಗಿದೆ. ಯಾಕೆಂದರೆ ಮತ್ತೆ ನಾವು ಹೀರೆಕಾಯಿ ಬೇಯಿಸ್ಬೇಕಲ್ಲ, ಸಾಕು ಇಷ್ಟು ಬೇಯಿಸ್ಬಿಟ್ಟು ಮತ್ತೆ ಹೀರೆಕಾಯಿ ಹಾಕಿದ್ರೆ ಕರೆಕ್ಟಾಗಿ ಬೆಂದೋಗುತ್ತೆ. ಸ್ವಲ್ಪ ಒಂದು ಸಲ ರೌಂಡ್ ತಿರುಗಿಸ್ಬಿಟ್ರೆ ಆ ಟೊಮೊಟೊ ಎಲ್ಲ ಮ್ಯಾಶ್ ಆಗಲಿ ಅಂತ ಹೀರೆಕಾಯಿ ಕಟ್ ಮಾಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ನಾನಿಲ್ಲಿ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಮಿಕ್ಸಿಗೆ ಹಾಕೋಬೇಕು. ಇದು ಕೂಟ್ ಪುಡಿ ಅಂತ ಅವ್ರ ಮನೆಯಲ್ಲೇ ಮಾಡ್ಕೋತಾರೆ. ನಾನು ನೆಕ್ಸ್ಟು ವೀಡಿಯೋದಲ್ಲಿ ಕೂಟ್ ಪುಡಿ ಹೇಗೆ ಮಾಡೋದು ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ನಾನು ಆಲ್ರೆಡಿ ಅವ್ರು ಮಾಡಿ ಇಟ್ಬಿಡ್ತಾರೆ, ಅದಕ್ಕೆ ನಾನು ಅದನ್ನೇ ಯೂಸ್ ಮಾಡಿ ನಾನು ಇಲ್ಲಿ ಕೂಟ್ ಪುಡಿನ ಅಂಗಡಿಲೂ ಸಿಗುತ್ತೆ. ಕೂಟ್ ಪೌಡರ್ ಅಂದರೆ ಸಿಗುತ್ತೆ. ಇದು ಒಂದು 2 ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ. ಅವರು ಫಸ್ಟೇ ಮಾಡಿಟ್ಬಿಟ್ಟು ಈ ಥರ ಸ್ಟೋರ್ ಮಾಡಿ ಇಟ್ಕೋತಾರೆ. ಕೂಟ್ ಮಾಡಿದಾಗ ಒಂದು 2 ಸ್ಪೂನ್ ಹಾಕ್ಕೊಂಡು ಮಾಡ್ಕೋತಾರೆ. ನೋಡಿ, ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಏನೂ ಇಲ್ಲ. ಕೂಟ್ ಪೌಡ್ರು, ತೆಂಗಿನಕಾಯಿ, ಸ್ವಲ್ಪ ಕೊತ್ತಂಬರಿ ಅಷ್ಟೇ. ಚೆನ್ನಾಗಿ ರುಬ್ಬಿಟ್ಟು ಅದ್ರ ಒಳಗಡೆ ಹಾಕೋದು. ಬೇಳೆ ಹೀರೆಕಾಯಿ ಬೇಯ್ತಾ ಇದೆಯಲ್ಲ, ಅದ್ರ ಒಳಗಡೆ ಹಾಕೋದು ಅಷ್ಟೇ. ತುಂಬ ಈಸಿ, ತುಂಬ ಸಿಂಪಲಾಗಿ ಮಾಡ್ಕೊಬೋದು. ನೋಡಿ, ಸ್ವಲ್ಪ ಹುಣಸೆಹಣ್ಣು ಲಾಸ್ಟಲ್ಲಿ ಸ್ವಲ್ಪ ನಮಗೆ ಹುಳಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹುಳಿ ಹಾಕ್ಕೊಳ್ಳೋದು. ಲಾಸ್ಟಲ್ಲಿ ಒಗ್ಗರಣೆ ಮಾಡೋದು. ನೋಡಿ, ಇವಾಗ ಒಗ್ಗರಣೆಗೆ ನಾನು ಒಂದು ಕಡಾಯಿ ಇಟ್ಟಿದ್ದೀನಿ. ಕಡಾಯಿಗೆ ಒಂದು 3 ಸ್ಪೂನ್ ಆಯಿಲು, ಸ್ವಲ್ಪ ಕರಿಬೇವು, ಸಾಸಿವೆ, ಇಷ್ಟೇ ಅವ್ರು ಒಗ್ಗರಣೆ ಮಾಡೋದು. ಒಣಮೆಣ್ಸಿಕಾಯಿ ಎಲ್ಲ ಹಾಕ್ಸೋದಿಲ್ಲ ಅವರು. ನಮ್ಮನೇಲಾದರೆ ನಾನು ಒಣಮೆಣ್ಸಿಕಾಯಿ ಎಲ್ಲ ಹಾಕ್ತೀನಿ, ಇವ್ರ ಮನೆ ಹಾಕ್ಸೋದಿಲ್ಲ. ನೋಡಿ, ಒಗ್ಗರಣೆಗೆ ಹಾಕಿದ್ದೀನಿ. ನೋಡಿ, ಈ ಥರ ಇಷ್ಟೇ ಕೂಟು ತುಂಬಾ ಚೆನ್ನಾಗಿರ್ತದೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಯಾವ ಥರ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದಂತೂ ಮರಿಬೇಡಿ. ಇಲ್ಲಿ ತನಕ ನನ್ನ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ. ಬಾಯ್ ಬಾಯ್.